ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ನಾನು ನಿಮಗೆ ಮಾವಿನಕಾಯಿ ಚಿತ್ರಾನ್ನ ತೊಗೊಂಬಂದನು. ಈಗಂತೂ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗೈತಿ ಆಲ್ರೆಡಿ. ಈ ರೀತಿ ನೀವು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿಂದು ನೋಡ್ರಿ, ಸೂಪರ್ ಆಗಿರ್ತೈತಿ. ಹುಳಿ ಹುಳಿ, ಖಾರ ಖಾರ, ಸ್ವಲ್ಪ ಸ್ವೀಟ, ಭಾರಿ ಟೇಸ್ಟ್ ಆಗಿರ್ತೈತಿ. ನಾ ಮಾಡೋ ಮೆಜರ್ಮೆಂಟ್ಲೆ ನೀವು ಮಾಡ್ಕೊಂಡು ನೋಡ್ರಿ, ಸೂಪರ್ ಆಗಿರ್ತೈತಿ. ಇದನ್ನು ಮಾಡ್ಕೊಳಕ್ಕೆ ಗೋವಾ ಮಾವಿನಕಾಯಿ ತೊಗೊಂಡು, ಹುಳಿ ಇಷ್ಟಪಡೋರು ಹುಳಿ ಮಾವಿನಕಾಯಿ ತೊಗೋಬೋದು. ಆದಷ್ಟು ಗೋವಾ ಮಾವಿನಕಾಯಿ ಚಲೋ ಆಗ್ತೈತಿ. ನಾನು ಇದ್ರೊಳಗೆ ಒಂದು ಮಾವಿನಕಾಯಿ ತೊಗೊಂಡನು, ಅಂದ್ರೆ ದೊಡ್ಡ ಸೈಜ್ ಐತಿ, ಕ್ವಾಂಟಿಟಿ ಭಾಳ ಆಗ್ತೈತೆ ಅಂತೇಳಿ ಒಂದು ಮಾವಿನಕಾಯಿಲೇ ಮಾಡತ್ತನು. ಇದಕ್ಕೊಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಒಂದೊಂದು ಚಮಚದಷ್ಟು ತೊಗೋಬೇಕು. ಖಾರಕ್ಕೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣಸಿನ್ಕಾಯಿ, ಗಜ್ಜರಿ, ಉಳ್ಳಾಗಡ್ಡಿ ಆಪ್ಷನಲ್ ಇದು, ನಿಮಗೆ ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಹಾಗೇನೂ ಮಾಡ್ಕೋಬೋದು. ಒಂದು ಸ್ವಲ್ಪ ಬೆಳ್ಳುಳ್ಳಿ ಮಾತ್ರ ತೊಗೊಳಕಬೇಕು. ಒಂದು ಸ್ವಲ್ಪ ಸಣ್ಣಗೆ ಹೆಂಚಿದ ಕೊತ್ತಂಬರಿ, ಶೇಂಗಾ ಕಾಳು ಬೇಳೆ ಮಾಡಿ ಇಟ್ಕೊಂಡನು. ಸಾಜೀರಿಗೆ, ಉಟ್ಟಂಜೀರಿಗೆ, ಒಂದು ಸ್ವಲ್ಪ ಮೆಣಸಿನಕಾಳು, ಒಂದು ಪಲಾವ್ ಎಲೆ ತೊಗೊಂಡು, ನಾನು ಭಾಳ ಏನು ತೊಗೊಂಡಿಲ್ಲ, ಫ್ಲೇವರ್ಗೋಸ್ಕರ. ಒಂದು ಸ್ವಲ್ಪ ಅನ್ನ ಉದುರ್ಗ ಮಾಡಿಟ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗ್ತೈತಿ. ಮಾಡೋಕೆ ಈಸಿ ಆಗ್ತೈತಿ. ಮಾವಿನಕಾಯಿ ಎಲ್ಲ ಈ ರೀತಿ ಅದನ್ನು ಸಿಪ್ಪಿ ಎಲ್ಲ ತೆಗೆದು ಇಟ್ಕೋಬೇಕು. ಅಂದ್ರೆ ಫಸ್ಟ್ ನಾವು ತೆರೆದು ಇಟ್ಕೋಬೇಕು ಅದನ್ನು. ಈ ರೀತಿ ಮೇಲಿನ ಸಿಪ್ಪಿ ಎಲ್ಲ ತೆಗೆದು ಹೆರ್ಮುಳು ಸಹಾಯದಿಂದ ಈ ರೀತಿ ತೆರೆದು ಇಟ್ಕೋಬೇಕು. ಅದನ್ನು ಗೊಟ್ಟು ಹತ್ತೋ ಮಾಟ ತೆರೆದು ಒಂದು ಸ್ವಲ್ಪ ಇಟ್ಕೊಂಡು ಅಂದ್ರೆ ರುಚಿ ಆಗ್ತೈತಿ. ಮತ್ತು ಹುಳಿ ಮಾವಿನಕಾಯಿ ಇಷ್ಟ ಹುಳಿ ಬೇಡ ಅಂದವರು ಇದನ್ನ ಸ್ವಲ್ಪ ರಸ ಹಿಂಡಿ ತೆಗೆದ್ರೂ ಬರ್ತೈತಿ. ಇದೇನು ಗೋವಾ ಮಾವಿನಕಾಯಿ ಎಲ್ಲ ಸ್ವಲ್ಪ ಏನು ಭಾಳ ಹುಳಿ ಇರೋಂಗಿಲ್ಲ, ಸ್ವೀಟ್ ಇರ್ತೈತೆ ಅಂತ ನಾನು ಅದನ್ನು ರಸ ಹಿಂಡಲಿಲ್ಲ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಹಾಕಿ 1 ಸ್ಪೂನ್ ಬರೀ ಜೀರಿಗೆ ಅಷ್ಟು ಹಾಕಿದೆನು. ಆಮೇಲೆ ಸಾಸಿವೆ ಜೀರಿಗೆ 1 ಸ್ಪೂನ, ಒಂದು ಅರ್ಧ ಸ್ಪೂನಷ್ಟು ಸಾಜೀರಿಗೆ ಹಾಕಿದ್ದೆ ನಾನು, ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ. ಒಂದು 10ರಿಂದ 12 ಮೆಣಸಿನಕಾಳು, 1 ಏಲಕ್ಕಿ, 2 ಲವಂಗ, ಆಮೇಲೆ 1 ಪಲಾವ್ ಎಲೆ. ಇವನ್ನಿಷ್ಟು ಒಗ್ಗರಣೆಗೆ ಸ್ಪೈಸಿ ಮಸಾಲೆಗಳೆಲ್ಲ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ 1 ಕಡಿ ಕರಿಬೇವು ಅಷ್ಟು ಹಾಕಿ, ನಿಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ರಿ. ಒಣ ಮೆಣಸಿನ್ಕಾಯಿನೂ ಹಾಕ್ಬೋದು, ಆಮೇಲೆ ಕೆಂಪು ಖಾರನೂ ಹಾಕ್ಕೋಬೋದು ನೀವು ಬೇಕಂದ್ರೆ. ಆಮೇಲೆ ಉಳ್ಳಾಗಡ್ಡಿ, ಗಜ್ಜರಿ, ಬೆಳ್ಳುಳ್ಳಿ ಏನಿದ್ದಿಲ್ಲ ಅವನ್ನೆಲ್ಲ ಜಜ್ಜಿಟ್ಕೊಂಡಿನಿ, ಅವನಷ್ಟು ಹಾಕಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಆಮೇಲೆ ಇದು ಮಾವಿನಕಾಯಿ ಏನು ತೆರೆದಿಟ್ಕೊಂಡಿರ್ತಲ್ಲ ಅದನ್ನು ಹಾಕಿ ಎಣ್ಣೆ ಒಳಗೆ ಚೆಂದಾಗ ಹುರಿಬೇಕು. ಅದನ್ನು ಇದನ್ನಿಷ್ಟು ಹಾಕಿ ಹುರಿದ್ನಿ ನಾನು. ಇಲ್ಲಿ ನೋಡ್ರಿ, ಆಮೇಲೆ ಶೇಂಗಾ ಕಾಳು ಅಂದ್ರೆ ಹುರಿದು ಬ್ಯಾಳೆ ಮಾಡಿ ಇಟ್ಕೊಂಡಿನಿ ನಾನು ಲಾಸ್ಟಿಗೆ ಹಾಕೀನಿ. ಮೊದಲು ಹಾಕಿದ್ರೆ ಅವು ಒಂದು ಸ್ವಲ್ಪ ಮೆತ್ತಗೆ ಹಾಕವನ್ನೋ ಸಂಬಂಧ, ಹೊತ್ತವನ್ನೋ ಸಂಬಂಧ ಆಮೇಲೆ ಹಾಕೀನಿ. ಅರಿಶಿನ ಮತ್ತೊಂದು ಸ್ವಲ್ಪ ಇಂಗು ಎಲ್ಲನೂ ಹಾಕಿ ಇದನ್ನು ಒಗ್ಗರಣೆ ಈ ರೀತಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಟ್ಬಿಡಬೇಕು. ಒಂದು ಸ್ವಲ್ಪ ಆರಬೇಕು ಒಗ್ಗರಣೆ. ನಾವು ಅನ್ನನೂ ಆರಿಸ್ಬೇಕು, ಮತ್ತೊಂದು ಸ್ವಲ್ಪ ಒಗ್ಗರಣೆ ಇರ್ತೈತಲ್ಲ ಅದನ್ನೂ ಆರಿಸ್ಬೇಕು. ಆಮೇಲೆ ಇದನ್ನು ಅನ್ನ ಎಲ್ಲ ಆರಿದ್ದಿಂದ ಉದುರಾಗಿರೋ ಅನ್ನ ಹಾಕಿ ಕಲಿಸಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಈ ರೀತಿ ನೀವು ಮಾವಿನಕಾಯಿ ಚಿತ್ರಾನ್ನ ಭಾಳ ಮಸಾಲೆ ಸ್ಪೈಸಿ ಹಾಕೋದ್ಲೆ ಲೈಟಿಗೆ ಮಾಡಿದ್ರಿ ಅಂದ್ರೆ ತಿನ್ನೋಕ್ಕೂ ರುಚಿ ಆಗ್ತೈತಿ. ಈಗ ಬಿಸಿಲಿನ ಸಂಬಂಧ ಸ್ವಲ್ಪ ಕಡಿಮೆನ ಮಸಾಲೆ ಪದಾರ್ಥ ತಿನ್ನಬೇಕು, ಅದಕ್ಕೋಸ್ಕರ ನಾನು ಲೈಟಿಗೆ ಮಾಡಿದನು. ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡ್ರಿ, ಸೂಪರ್ ಆಗಿರ್ತೈತಿ. ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತಿ. ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗನ ಈ ರೀತಿ ಒಂದು ಚಿತ್ರಾನ್ನ ಮಾಡ್ಕೊಂಡು ನೀವು ಟೇಸ್ಟ್ ಮಾಡಿರಿ. ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೂ ಮತ್ತು ಈಸಿ ಐತಿ, ಭಾಳ ಟೇಸ್ಟ್ ಆಗಿರ್ತೈತಿ. ನೀವು ಇದನ್ನು ಗೊಜ್ಜು ಮಾಡಿ ಒಂದು ಸ್ವಲ್ಪ ಫ್ರೀಜರ್ ಒಳಗೆ ಮಾಡಿ ಇಟ್ಕೋತಾನಂದ್ರೂ ಪುಳಿಯೋಗರೆ ಗೊಜ್ಜು ಟೈಪ್ ಇದನ್ನು ಸೇಮನ್ನ ಎಲ್ಲ ಮಾಡೋದು. ಇಷ್ಟು ಮಾಡಿ ಒಂದು ಸ್ವಲ್ಪ ಫ್ರಿಜ್ ಒಳಗೆ ತೆಗೆದು ಇಟ್ಕೋತಾನಂದ್ರೂ ನಡಿತೈತಿ. ಯಾವಾಗಾರ ಮತ್ತೊಮ್ಮೆ ಕಲಿಸ್ಕೊಳಕ್ಕೆ ಬರ್ತೈತೆ ಅಂತ ಅದಕ್ಕೆ ನಾನು ಇದನ್ನು ನಿಮಗೆ ಮಾಡಿ ತೋರಿಸಿದನು. ಇವತ್ತಿನ ಮೆನು ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ, ಮಡಿಕೆಕಾಯಿ ಪಲ್ಯ, ಡಬ್ಬು ಮೆಣಸಿನ್ಕಾಯಿ ಪಲ್ಯ ಮತ್ತು ರೊಟ್ಟಿ, ಆಂಬಲಿ. ಈ ರೀತಿಯಾಗಿ ನಮ್ಮದು ಇವತ್ತಿನ ಮೆನು ಆಗಿತ್ತು. ನನ್ನೆಲ್ಲ ಅಡುಗೆ ವಿಡಿಯೋಗಳು ಎಲ್ಲರೂ ಪೂಜಾ ವಿಡಿಯೋಗಳು ನೀವೆಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಮತ್ತು ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್ ಬಟನ್ ಕೊಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.